ಅಮ್ಮ, ಯಾಕೆ ಸರಸ್ವತಿ ದೇವಿ ಒಂದು ಕಲ್ಲಿನ ಮೇಲೆ ಕೂತ್ಕೋತಾರೆ, ಹಾಗೆ ಲಕ್ಷ್ಮೀ ದೇವಿ ಒಂದು ಕಮಲದ ಹೂವಿನ ಮೇಲೆ ಕೂತ್ಕೋತಾರೆ ಅಂತ ಒಬ್ಬ ಚಿಕ್ಕ ಹುಡುಗ ಅವರಮ್ಮನ ಕೇಳ್ತಾನೆ. ಆಗ ಅವರಮ್ಮ ಹೇಳ್ತಾರೆ, ಕಮಲದ ಹೂವು ಎಲ್ಲಿರುತ್ತೆ? ನೀರಲ್ಲಿರುತ್ತೆ. ಒಂದು ವೇಳೆ ನೀನು ಆ ಕಮಲದ ಹೂವನ್ನ ತಗೋಬೇಕು ಅಂದ್ರೆ ನೀರಲ್ಲಿ ಇಳಿಯದೆ ವಿಧಿನೇ ಇಲ್ಲ. ನೀರಲ್ಲಿ ಇಳಿದು ಆ ಹೂವನ್ನ ಕಿತ್ಕೋಬೇಕು ಅಂತ ತುಂಬಾ ಫಾಸ್ಟ್ ಆಗಿ ಸ್ವಿಮ್ ಮಾಡ್ಕೊಂಡು ಹೋದೆ ಅನ್ಕೋ, ನಿನ್ನ ಸ್ವಿಮ್ಮಿಂಗ್ ಇಂದ ಬರೋ ರಿಪಲ್ ಎಫೆಕ್ಟ್ ಇಂದ ಆ ಹೂ ನಿನ್ ಕೈಗೆ ಸಿಗದೆ ಇನ್ನೂ ದೂರ ಹೊರಟೋಗುತ್ತೆ. ಮೆಲ್ಲಗೆ ಹೋದ್ರೇನೆ ನಿನಗೆ ಆ ಹೂ ಸಿಗುತ್ತೆ. ಅದಕ್ಕೆ ಲಕ್ಷ್ಮೀ ದೇವಿ ಕಮಲದ ಮೇಲೆ ಕುತ್ಕೋತಾರೆ. ಮೆಲ್ಲಗೆ ಅಪ್ರೋಚ್ ಆಗ್ಬೇಕು. ಅಂಡ್ ಅದನ್ನ ತಗೊಂಡ್ಮೇಲೂ ಹೆಚ್ಚಿನ ಕಾಲ ಇರಲ್ಲ. ಇರುತ್ತೆ, ಹೋಗುತ್ತೆ, ಮತ್ತೆ ಹೋಗ್ಬೇಕು, ತರಬೇಕು, ಮತ್ತೆ ಹೋಗುತ್ತೆ, ಮತ್ತೆ ಬರುತ್ತೆ, ಹೀಗೆ. ಆದ್ರೆ ಸರಸ್ವತಿ ದೇವಿ ಒಂದು ಕಲ್ಲಿನ ಮೇಲೆ ಕೂತ್ಕೊಂಡಿರೋ ತರ ಕಾಣಿಸುತ್ತೆ. ಕಲ್ಲು ಜ್ಞಾನದ ಸಂಕೇತ. ಒಂದು ಸರಿ ನೀನು ಆ ಜ್ಞಾನನ ಸಂಪಾದನೆ ಮಾಡಿದ್ರೆ ಅದಕ್ಕೆ ಸಾವು ಅನ್ನೋ